ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ನಾನಿವತ್ತು ನಿಮ್ಮ ಜೊತೆ ಕಬ್ಬಿಣದ ಹಂಚನ್ನು ಯಾವ ರೀತಿ ಸೀಸನಿಂಗ್ ಮಾಡ್ಬೋದು ಅನ್ನೋ ಒಂದು ಮೆಥಡನ್ನು ತೋರಿಸ್ಕೊಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ, ಹಾಗೆ ಅದನ್ನೆಲ್ಲ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಊರಿಂದ ಕಬ್ಬಿಣ ಹಂಚನ್ನು ತೊಗೊಂಡು ಬಂದಿದ್ದೆ ದೋಸೆ ಮಾಡೋದಕ್ಕೆ ಅಂತ. ಅದನ್ನು ಸೀಸನಿಂಗ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ, ಹಂಗಾಗಿ ಇವಾಗ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫಸ್ಟಿಗೆ ಅದನ್ನ ವಾಶ್ ಮಾಡ್ಕೊಳ್ಬೇಕಾಗತ್ತೆ, ಯಾಕಂದರೆ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಏನಾದರೂ ಇರುತ್ತಲ್ವ ಹೊಸದಾಗಿ ತಂದಿರೋವಾಗ ಪ್ಯಾಕಿಂಗಲ್ಲಿ ಅದೆಲ್ಲ ಸ್ವಲ್ಪ ಇದ್ದೇ ಇರುತ್ತೆ. ಹಾಗಾಗಿ ಫಸ್ಟಿಗೆ ಚೆನ್ನಾಗಿ ಸೋಪ್ ಹಾಕ್ಬಿಟ್ಟು ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ತವಾನ ಪ್ರೀ ಹೀಟ್ ಮಾಡ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಎಣ್ಣೆ ಹಾಕಿಬಿಟ್ಟು ಹೀಟ್ ಮಾಡ್ತಾರೆ. ನಾನು ತವಾನ ಫಸ್ಟಿಗೆ ಹೀಟ್ ಮಾಡಿಬಿಟ್ಟು ನಂತರ ಎಣ್ಣೆ ಹಾಕಿ ಒಂದು ಈರುಳ್ಳಿ ಪೀಸನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಉಜ್ಕೊಳ್ತೀನಿ ಅದನ್ನು. ಯಾಕಂತಂದರೆ ಈರುಳ್ಳಿ ಉಜ್ಜೋದ್ರಿಂದ ನ್ಯಾಚುರಲ್ ನಾನ್ ಸ್ಟಿಕ್ ಆಗುತ್ತೆ ತವಾ. ಓಕೆನಾ, ನೀವು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡೋದು ಅದೆಲ್ಲ ತುಂಬ ಕೆಮಿಕಲ್ಸ್ ಇರುತ್ತೆ, ನಾಳೆ ದಿನ ಕ್ಯಾನ್ಸರ್ ಎಲ್ಲ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರಲ್ವ. ಹಾಗಾಗಿ ನಾವು ಕಬ್ಬಿಣದ ಹಂಚನ್ನು ತೊಗೊಂಡ್ಬಿಟ್ಟು ನ್ಯಾಚುರಲ್ ಆಗಿ ನಾನ್ ಸ್ಟಿಕ್ ಆಗಿನೇ ಮಾಡ್ಬೋದು. ಅದಕ್ಕಾಗಿ ಈರುಳ್ಳಿ ತೊಗೊಂಡು ಚೆನ್ನಾಗಿ ಉಜ್ಜಬೇಕಾಗತ್ತೆ. ನಂತರ ನಾನು ಮತ್ತೆ ತವಾ ಆರಿದ ತಕ್ಷಣ ನೀರು ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ತೀನಿ. ಮತ್ತೆ ಸೋಪ್ ಹಾಕಿನೇ ವಾಶ್ ಮಾಡ್ಕೊಳ್ಳಿ. ಮತ್ತೆ ನೋಡಿ, ನಾನು ಮತ್ತೆ ತವಾನ ಹೀಟ್ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಹಾಗೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿನ ಒಂದು ಸ್ವಲ್ಪ ಹೊತ್ತು ಎಣ್ಣೆ ಹಾಕಿ ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ತವಾ ಚೆನ್ನಾಗಿ ಸೀಸನಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು 5-10 ನಿಮಿಷ ಅದು ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ, ನೀಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಈರುಳ್ಳಿನ ಚೆಲ್ಬಿಡಬೇಕು. ನಂತರ ಮತ್ತೆ ನನ್ನದು ಹಂಚು ಆರಿದ ತಕ್ಷಣ ಮತ್ತೆ ವಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಈ ರೀತಿ ರಿಪೀಟೆಡ್ಲಿ ಅದನ್ನು ವಾಶ್ ಮಾಡೋದು, ಹೀಟ್ ಮಾಡೋದು, ಈ ರೀತಿ ಮಾಡಿದರೆ ಚೆನ್ನಾಗಿ ಸೀಸನಿಂಗ್ ಆಗುತ್ತೆ. ನಂತರ ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗತ್ತೆ, ನೀರಿರಬಾರ್ದು. ಆಮೇಲೆ ನಾನು 1-2 ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಮತ್ತು ಈರುಳ್ಳಿ ಪೀಸನ್ನ ತೊಗೊಂಡು ಚೆನ್ನಾಗಿ ಉಜ್ಕೊಳ್ತೀನಿ. ಇವಾಗ ನಾನು ಉಜ್ಕೊಂಡಿರೋ ಅಂಥದ್ದನ್ನು ನಾನು ವಾಶ್ ಮಾಡೋದಕ್ಕೆ ಹೋಗಲ್ಲ. ಇದನ್ನು ರಾತ್ರಿ ಎಲ್ಲ ಮುಚ್ಚಿಟ್ಬಿಡ್ತೀನಿ, ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಯೂಸ್ ಮಾಡ್ಕೊಳ್ಬೋದು. ಓಕೆನಾ, ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ವಾಶ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನೀವು ನೋಡ್ತಿರ್ಬೋದು, ಪೂರ್ತಿಯಾಗಿ ಎಣ್ಣೆ ಹಾಕ್ಬಿಟ್ಟು ನಾನು ಮುಚ್ಚಿಟ್ಬಿಡ್ತೀನಿ. ಸೊ ಬೆಳಿಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಚೆನ್ನಾಗಿ ಸರ್ಫೇಸ್ ಎಲ್ಲ ತುಂಬ ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಸೊ ದೋಸೆ ಕೂಡ ಬೇಗ ಬೇಗ ಬರುತ್ತೆ, ಏನು ಕಷ್ಟ ಕೊಡೋದಿಲ್ಲ. ಹಾಗಾಗಿ ನೀವು ಯಾವಾಗಲೂ ದೋಸೆ ಮಾಡೋ ಹಿಂದಿನ ದಿನ ಈ ರೀತಿ ಎಣ್ಣೆ ಹಚ್ಕೊಂಡು ಇಟ್ಕೊಂಡ್ರೆ ತುಂಬಾ ಈಸಿಯಾಗಿಯೇ ದೋಸೆ ಮಾಡ್ಕೊಳ್ಬೋದು ಕಬ್ಬಿಣದ ಹಂಚಿನಲ್ಲಿ. ಕೆಲವೊಬ್ರು ಹೇಳ್ತಾರೆ ಕಬ್ಬಿಣದ ಹಂಚಿನಲ್ಲಿ ದೋಸೆನೇ ಬರೋದಿಲ್ಲ, ಅದಕ್ಕಾಗಿ ನಾನ್ ಸ್ಟಿಕ್ ತವಾನ ಯೂಸ್ ಮಾಡ್ತಿರ್ತಾರೆ. ಬಟ್ ಅದರ ಅವಶ್ಯಕತೆ ಇಲ್ಲ ಈ ರೀತಿ ಮಾಡಿಕೊಂಡ್ರೆ. ಮತ್ತು ನಾನು ಹಂಚನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈರುಳ್ಳಿ ಪೀಸಿಂದ ಉಜ್ಜಿ ದೋಸೆ ಹಾಕ್ತಾ ಇದ್ದೀನಿ. ಇದು ಫಸ್ಟ್ ದೋಸೆನ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಹಂಚಿನ ಮೇಲಿರೋವಂಥ ಏನೇ ಪಾರ್ಟಿಕಲ್ಸ್ ಆಗಿರ್ಬೋದು ಅಥವಾ ಹಂಚು ಹೊಸದಿರುತ್ತಲ್ವ, ಕಪ್ಪಾಗಿ ಏನಾದರೂ ಬರ್ತಿರುತ್ತೆ. ನೀವು ನೋಡ್ತಿರ್ಬೋದು ನಾನು ಉಜ್ಜೋಬೇಕಾದ್ರೆ ಹೆಂಗೆ ಬಂತು ಅಂತ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ದೋಸೆನ ಡಿಸ್ಕಾರ್ಡ್ ಮಾಡ್ತೀನಿ, ಎಸ್ಬಿಡ್ತೀನಿ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ದೋಸೆನ ನೀವು ಯೂಸ್ ಮಾಡ್ಕೊಳ್ಬೋದಾಗತ್ತೆ. ಇವಾಗ ನೋಡಿ, ನೆಕ್ಸ್ಟ್ ದೋಸೆ ಚೆನ್ನಾಗಿ ಬರುತ್ತೆ. ನೀರು ಹಾಕ್ಕೊಂಡ್ಬಿಟ್ಟು ಮತ್ತು ಈರುಳ್ಳಿ ತೊಗೊಂಡು ಚೆನ್ನಾಗಿ ಉಜ್ಜಬೇಕು. ಪ್ರತಿ ದೋಸೆಗೂ ಕೂಡ ನೀವು ಹಿಂಗೆ ಉಜ್ಲೇಬೇಕಾಗತ್ತೆ, ಅಂದ್ರೇ ಚೆನ್ನಾಗಿ ಬರೋದು. ನೋಡ್ಬೋದು, ಇವಾಗ ನಾನು ಇಷ್ಟು ಚಿಕ್ಕ ಚಿಕ್ಕ ದೋಸೆ ಯಾಕೆ ಹಾಕ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ದಿಯಾಗೆ ಅಂತ ಬಾಕ್ಸ್ ರೆಡಿ ಮಾಡ್ತಾ ಇದ್ದೆ, ಆವಾಗ ನಾನು ಈ ವಿಡಿಯೋನ ಶೂಟ್ ಮಾಡ್ಕೊಂಡಿರೋದು. ಸೊ ಫಸ್ಟ್ ದೋಸೆ ಹೆಂಗೆ ಬರುತ್ತೆ ಅಂತ ತೋರಿಸ್ಬೇಕಲ್ವ, ಅದಕ್ಕಾಗಿ ನಾನು ಫಸ್ಟಿಗೆ ಹಾಕಿರೋವಂಥ ದೋಸೆನೇ ನಾನು ಇಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ನೋಡ್ಬೋದು ಇವಾಗ ಎಷ್ಟು ಈಸಿಯಾಗಿ ಎದ್ದೇಳುತ್ತೆ ದೋಸೆ ಅಂತ. ನೀವು ಅದನ್ನ ಪ್ರೆಸ್ ಮಾಡಿ ತೆಗಿಯೋದೇ ಬೇಡ, ಅಷ್ಟು ಈಸಿಯಾಗಿ ಬಂದುಬಿಡುತ್ತೆ. ಈ ರೀತಿ ಸೀಸನಿಂಗ್ ಮಾಡೋದ್ರಿಂದ ಡ್ಯೂರೇಬಿಲಿಟಿ ಚೆನ್ನಾಗಿರುತ್ತೆ, ಜಾಸ್ತಿ ದಿನ ಅದು ಬಾಳಿಕೆ ಬರುತ್ತೆ. ಓಕೆನಾ, ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಯಾರ್ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.